ತಾಳಿಕೋಟಿ ತಾಲೂಕಿನ ಹರನಾಳ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಶುಕ್ರವಾರ ಸಂಘದ ಸಭಾಂಗಣದಲ್ಲಿ ನಡೆಯಿತು. ಈ ಚುನಾವಣೆಯಲ್ಲಿ ಮುಕಿಹಾಳ ಗ್ರಾಮದ ಕಾಶೀಮ ಪಟೇಲ ಹುಸೇನ ಪಟೇಲ ಪಾಟೀಲ ಅವರು 8 ಮತಗಳ ಅಂತರದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರ ಎದುರಾಳಿಯಾಗಿದ್ದ ನಿಂಗಪ್ಪ ಶಿವಪ್ಪ ನಾಗೂರ್ ಅವರಿಗೆ 4 ಮತಗಳು ದೊರೆತವು. ಉಪಾಧ್ಯಕ್ಷ ಸ್ಥಾನಕ್ಕೆ ಹಡಗಿನಾಳ ಗ್ರಾಮದ ಕಾಶಿನಾಥ ಬಸನಗೌಡ ದೇಸಾಯಿ ಅವರು ಏಕಮಾತ್ರ ಅಭ್ಯರ್ಥಿಯಾಗಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಪ್ರಕ್ರಿಯೆಯನ್ನು ಚುನಾವಣಾಧಿಕಾರಿಯಾದ ವಿಜಯಕುಮಾರ್ ಉತ್ನಾಳ್ ಅವರ ಮೇಲ್ವಿಚಾರಣೆಯಲ್ಲಿ ನಡೆಸಲಾಯಿತು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಡಿ ಅಂಗಡಿ ಸಹಾಯಕರಾಗಿ ಕಾರ್ಯನಿರ್ವಹಿಸಿದರು. ಫಲಿತಾಂಶ ಘೋಷಣೆಯಾದ ಕೂಡಲೇ ಬೆಂಬಲಿಗರು ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಬೆಂಬಲಿತ ನಿರ್ದೇಶಕರಾದ ಹಣಮಂತ್ರಾಯ ಹೂಗಾರ, ನಾಗಮ್ಮ ಹೊಕ್ರಾಣಿ ಹಾದಿಮನಿ, ಅಲ್ಲಿ ಪಟೇಲ ಮಕಾಶಿ, ದುರ್ಗಪ್ಪ ದೊಡಮನಿ, ಮಹಾದೇವಪ್ಪಗೌಡ ಪಾಟೀಲ, ಶಿವರಾಜ ಗುಂಡಕನಾಳ ನಾಗೂರ, ರಾಜಾ ಪಟೇಲ ಬಿರಾದಾರ, ಮಹಮ್ಮದ್ ಪಟೇಲ ಬಿರಾದಾರ, ಸಾಹೇಬ್ಗೌಡ ಮಕಾಶಿ, ನಿರಂಜನ ಶಾ ಮಕಾನದಾರ, ಫಯಾಜ್ ಉತ್ನಾಳ್, ಮೈನು ಮಕಾಶಿ, ಸಂಗನಗೌಡ ದೇಸಾಯಿ ಹಡಗಿನಾಳ ಸೇರಿದಂತೆ ಅನೇಕರು ಹಾಜರಿದ್ದರು. ವರದಿ ಅಬ್ದುಲ್ ಗಣಿ ಮಖಾಂದಾರ, ಜಿಲ್ಲಾ ವರದಿಗಾರರು, ಎಸ್ಸಿಎನ್ ಟಿವಿ ನ್ಯೂಸ್, ತಾಳಿಕೋಟೆ. ಪದಾಧಿಕಾರಿಗಳ ಚುನಾವಣೆಗಿದ್ದು ನಾಮಪತ್ರ ಸಲ್ಲಿಸಲು ಈ ದಿನ ಅಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರ ಸ್ವೀಕಾರ ಮಾಡಿದ್ದೀವಿ. ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸ್ವೀಕಾರ ಆಗಿದ್ದಕ್ಕೆ ಕಾಶಿನಾಥ್ ದೇಸಾಯಿ ಅವರು ಅವಿರೋಧವಾಗಿ ಆಯ್ಕೆಯಾದರು. ಅದೇ ಥರ ಅಧ್ಯಕ್ಷ ಸ್ಥಾನಕ್ಕಾಗಿ 2 ನಾಮಪತ್ರ ಸ್ವೀಕಾರ ಆಗಿದ್ದು ನಿಂಗಪ್ಪ ಶಿವಪ್ಪ ನಾಗೂರ್ ಮತ್ತು ಕಾಶಿಂ ಪಟೇಲ್ ಪಾಟೀಲ್. ಈ 2 ನಾಮಪತ್ರಗಳ ಮತದಾನ ಪ್ರಕ್ರಿಯೆಯಲ್ಲಿ ಕಾಶಿಂ ಪಟೇಲ್ ಪಾಟೀಲ್ 8 ಮತ, ನಿಂಗಪ್ಪ ಶಿವಪ್ಪ ನಾಗೂರ್ 4 ಮತ, ಕಾಶಿಂ ಪಟೇಲ್ ಪಾಟೀಲ್ 8 ಮತ ಗಳಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದನ್ನು ಘೋಷಿಸುತ್ತೇನೆ. ಅವಿರೋಧವಾಗಿ ತಮಗೆ ಇದು ಮಾಡ್ಕೊಂಡು ವೋಟಿಂಗ್ ಹಾಕಿ ಎಲ್ಲ ಬುದ್ಧಿವಂತರು ಕೂಡಿ ನಮಗೆ ಅದನ್ನು ಮಾಡಿದ್ದಕ್ಕೆ ಧನ್ಯವಾದ. ಈ ಸಂಘವನ್ನು ಅಭಿವೃದ್ಧಿ ಕಡೆ ಯಾವ ರೀತಿಯಾದ ಪ್ರಯತ್ನ ಮಾಡ್ತೀರಿ? ಎಲ್ಲ ರೈತರ ಸಹಕಾರದಿಂದ ಅದು ಅಭಿವೃದ್ಧಿ ಕಡೆ ಹೋಗ್ತೈತಿ. ನಮ್ಮ ಕಡೆಯಿಂದಲ್ಲ, ಎಲ್ಲ ರೈತರ ಪರವಾಗಿ ಅದು ಮುಂದೆ ಅಭಿವೃದ್ಧಿ ಕಡೆ ಸಾಗುವಂಥ ಕೆಲಸ ನಾವು ಎಲ್ಲ ರೈತರು ಕೂಡ ಮಾಡ್ತೀವಿ. ಅಲ್ಲ, ಈ ಚುನಾವಣೆ ಆಗಿದೆ, ಈಗ ಅವಿರೋಧವಾಗಿ ಆಗಿಲ್ಲ, ಚುನಾವಣೆ ಆಗಿದೆ. ಭಾಳ 40 ವರ್ಷದಿಂದ ಅದು ಕಂಟಿನ್ಯೂ ಒಂದು ಇದರಿಂದ ಹೊಂಟಿತ್ತು. ಈ ಸಲ ಒಂದು ಬೇರೆ ರೀತಿಯಿಂದ ಮಾಡ್ಬೇಕಂತ ಎಲ್ಲ ಕೂಡಿ ಮುಖ್ಯಕ್ಕೆ ನಮಗೆಲ್ಲ ರೀತಿಯಿಂದ ಎಲ್ಲರೂ ಸಹಕಾರ ಕೊಟ್ಟು ಮಾಡಿದ್ದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳು. ನಾವು ಪಾರ್ಟಿ ಭೇದ ಭಾವ ಇಲ್ಲ, ಎಲ್ಲ ರೈತರನ್ನ ತಗೊಂಡು ನಾವು ಒಗ್ಗಟ್ಟಿನಿಂದ ಕೂಡ್ಕೊಂಡು ನಾವೆಲ್ಲ ಇದು ಮಾಡ್ಕೊಂಡು ಹೋಗ್ತೀವಿ. ನಾವು ಪಾರ್ಟಿಯಿಂದ ಏನು ಮಾಡಂಗಿಲ್ಲ, ರೈತರದ್ದು ಇದು ಪಾರ್ಟಿ ರಾಜಕೀಯ ಇದರಿಂದ ಏನು ಆಗುವಂಥದ್ದಲ್ಲ. ಒಳ್ಳೆ ರೀತಿಯಿಂದ ಆಗುವಂಥ ಎಲ್ಲ ಸಹಕಾರದಿಂದ ಒಳ್ಳೆ ತನಕ ನಾವು ಎಲ್ಲರೂ ಸಹಕಾರ ಮಾಡ್ಕೊಂಡು ಹೋಗ್ತೀವಿ.